ಕಾಲೇಜ್ ಸ್ಟೂಡೆಂಟ್ಸು ಯಾರೆಲ್ಲ ಸದ್ಯಕ್ಕೆ ಊರ್ ಕಡೆ ಓದ್ತಾ ಇದ್ದೀರಾ, ಹೈಯರ್ ಸ್ಟಡೀಸಿಗೆ ನೀವು ಬೆಂಗಳೂರು ಬಂದು ಓದ್ಬೇಕು ಅನ್ಕೊಂಡು ನಿಮಗೆ ಮನ್ಸಿದೆ ಅನ್ನೋದಾದ್ರೆ 2 ನಿಮಿಷ ಈ ವಿಡಿಯೋ ಕೇಳಿಸ್ಕೊಂಡು ಹೋಗಿ. ನಿಮ್ಮಪ್ಪ ನಿಮಗೆ ಸೇರಿಸ್ಬಿಟ್ರು ಅನ್ಕೊಂಡು ನೀವು ಕೈಯಲ್ಲಿ ಆಡಿಸ್ಕೊಂಡು ಸಿದ್ಧತೆ ಇಲ್ದಂಗೆ ಬಂದು ಸೇರ್ಕೊಳಕ್ಕಾಗಲ್ಲ. ತುಂಬಾ ಕಷ್ಟನ ನೀವು ಅನುಭವಿಸ್ತೀರಾ. ಈಗ ನಂದೇ ಒಂದು ಅನುಭವ. ನಾನು ಸಾಗರದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದೆ. ಆದ್ರೆ ಹೈಯರ್ ಸ್ಟಡೀಸಿಗೆ ನಾನು ಬೆಂಗಳೂರಿಗೆ ಬಂದೆ ಗುರು. ಇಲ್ಲಿ ಬಂದ್ಮೇಲೆ ಸಿಕ್ಕಾಪಟ್ಟೆ ಎಜುಕೇಶನ್ ಡಿಫ್ರೆನ್ಸ್ ಇತ್ತು. ವಾತಾವರಣ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಸ್ಟಾರ್ಟಿಂಗು ನನಗೆ ಅಡ್ಜಸ್ಟ್ ಆಗಕ್ಕೆ ತುಂಬಾ ಕಷ್ಟ ಆಯ್ತು. ನೆಟ್ಟಿಗೆ ಒಂದು ಇಂಗ್ಲಿಷ್ ಬರಲ್ಲ, ಒಂದು ಪ್ರೆಸೆಂಟೇಷನ್ ಮಾಡಕ್ ಬರಲ್ಲ, ಒಂದು ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ನನಗೆ ಗೊತ್ತಿರ್ಲಿಲ್ಲ. ಸೊ ಇವೆಲ್ಲ ನಿಮಗೆ ಕಷ್ಟ ಆಗ್ಬಾರ್ದು ಅನ್ಕೊಂಡು ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ಬೇಸಿಕ್ ಬರೋ ಮುಂಚೆ ಸಿದ್ಧತೆ ಅಂದ್ರೆ ಒಂದು ಇಂಗ್ಲಿಷ್ ನಿಮಗೆ ಬರಬೇಕು, ಒಂದು ಪ್ರೆಸೆಂಟೇಷನ್ ನಿಮಗೆ ಮಾಡಕ್ಕೂ ಬರಬೇಕು. ಈಗ ನಾವೆಲ್ಲ ಊರ್ ಕಡೆ ಇಂಗ್ಲಿಷ್ ಮಾತಾಡಕ್ ಹೋದ್ರೆ ಜನ ಎಲ್ಲ ನಗಾಡ್ತಾರೆ, ಥೂ ಇವ್ನು ಯಾವನ್ ಗುರು ಇಂಗ್ಲಿಷ್ ಮಾತಾಡ್ತಾನೆ ಅನ್ಕೊಂಡು. ಕನ್ನಡಕ್ಕೋಸ್ಕರ ಅಭಿಮಾನ ನೆಕ್ಸ್ಟ್ ಲೆವೆಲ್, ಕನ್ನಡ ಅಂದ್ರೆ ಜೀವ. ಆದ್ರೆ ಲೈಫಲ್ಲಿ ಅಪ್ಗ್ರೇಡ್ ಆಗ್ತಾ ಆಗ್ತಾ ಇಂಗ್ಲಿಷು ತುಂಬಾ ಮ್ಯಾಟರ್ ಆಗತ್ತೆ ಮಗ. ಸೊ ಈ ತರ ಎಲ್ಲ ನೀವು ಸಿದ್ಧತೆ ಏನ್ ಮಾಡ್ಬೇಕು ಅನ್ಕೊಂಡು ನನ್ನೊಂದು ಯೂಟ್ಯೂಬ್ ಚಾನಲ್ ಒನ್ ಲೈಫ್ ಮಗ ಅನ್ಕೊಂಡು ನಾನು ಕಂಪ್ಲೀಟ್ ವಿವರಿಸಿ ಅಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ನೋಡಿ ನಿಮ್ ಲೈಫಿಗೆ ನಿಜವಾಗ್ಲೂ ಯೂಸ್ ಆಗತ್ತೆ. ಸಿದ್ಧತೆ ಇಲ್ದಂಗೆ ನೀವು ಬಂದ್ರ ಬೆಂಗಳೂರು ಕಾಲೇಜಲ್ಲೆಲ್ಲ ನಿಮ್ ಪಕ್ಕ ಕೂತಿರೋರು ಬೆಂಗಳೂರು ಲೋಕಲ್ಸು ಇಲ್ಲ ಬೇರೆ ರಾಜ್ಯಗಳ ಮಕ್ಕಳು ನಮ್ಗಿಂತ ಒಂದು 10% ಅವ್ರಿಗೆ ಒಂದು ಸ್ವಲ್ಪ ತಲೆ ಜಾಸ್ತಿ ಇರುತ್ತೆ. ನಮ್ಮನ್ನ ಅವ್ರು ತುಳಿಯಕ್ ನೋಡ್ತಾ ಇರ್ತಾರೆ. ಪ್ಲೇಸ್ಮೆಂಟಿಗೆ ಕೆಲಸ ತಗೊಳಕ್ಕೆಲ್ಲ ಅವ್ರು ಒಂದು ಸ್ಟೆಪ್ ಜಾಸ್ತಿ ಇರ್ತಾರೆ ಮಗ. ಈ ವಿಡಿಯೋ ಒಂದ್ ಸ್ವಲ್ಪ ಕಹಿ ಇದೆ, ಬಟ್ ಸ್ಟಿಲ್ ಇದೇ ರಿಯಾಲಿಟಿ ಬ್ರೋ. ನಮ್ಗಿಂತ ಅವ್ರು ಒಂದ್ ಸ್ವಲ್ಪ ಜಾಸ್ತಿ ಇರ್ತಾರೆ ಯಾವತ್ತಿಗೂ. ಅವ್ರು ಯಾವತ್ತಿಗೂ ನಮಗೆ ತುಳಿಯಕ್ ಬಿಡಬಾರ್ದು. ಸೊ ಊರ್ ಕಡೆಯಿಂದ ಬಂದವ್ರು ನಾವು, ನಮಗೆ ಒಂದ್ ಸ್ವಲ್ಪ ಯಾವತ್ತಿಗೂ ನಾವು ಮಿಗಿಲಾಗಿ ಇರ್ಲೇಬೇಕು. ಈ ವಿಡಿಯೋ ನಿಮ್ಗೆಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಸ್ಟೂಡೆಂಟ್ಸು ಒಂದು ಫಾಲೋ ಮಾಡಿ, ನಿಮಗೋಸ್ಕರ ಇನ್ನೂ ಸಾಕಷ್ಟು ಹೇಳಕ್ ಬಾಕಿ ಇದೆ.